ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬಹಳಷ್ಟು ಜನ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರಿ Q&A ವ್ಲಾಗ್ ಮಾಡಿ ಅಂತ. ಸೊ ಇವತ್ತಿನ ಈ ವ್ಲಾಗಲ್ಲಿ ಗಣೇಶ ಹಬ್ಬದ ವ್ಲಾಗ್ ಯಾಕೆ ಬಂದಿಲ್ಲ, ಹಾಗೆ ಇನ್ನಷ್ಟು ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡ್ತೀನಿ. ಜೊತೆಗೆ ಒಂದು ಯಮ್ಮಿ ರೆಸಿಪಿ ಕೂಡ ಇದೆ, ಮೂಲಂಗಿ ಪರೋಟ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಈಗ ಹಬ್ಬದ ಹಿಂದಿನ ದಿನ ನಾನು ಕಾರ್ತಿಕ್ ಸ್ವಲ್ಪ ಹೂವು ಹಣ್ಣು ತರಕಾರಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅಲ್ಲಿವರೆಗೂ ನಾನು ವ್ಲಾಗ್ ಮಾಡಬೇಕು ಹಬ್ಬದ ಸೆಲೆಬ್ರೇಷನ್ ಎಲ್ಲ ಅಂತಲೇ ಡಿಸೈಡ್ ಆಗಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಮನೆ ಕ್ಲೀನಿಂಗ್ ಎಲ್ಲ ಆಗಿ ಮನೆ ಡೆಕೋರೇಷನ್ನು ದೇವ್ರಿಗೂ ಡೆಕೋರೇಷನ್ ಎಲ್ಲ ಮಾಡೋ ಅಷ್ಟರಲ್ಲಿ ಕಾರ್ತಿಕ್ಕು ಇವತ್ತು ಹಬ್ಬದ ದಿನ ರಜೆ ದಿನ ಡೈಲಿ ಕೆಲಸ ಮಾಡ್ತಾ ಇರ್ತೀಯ, ಇವತ್ತು ಒಂದಿನ ಆದರೂ ಕೆಲಸ ಮಾಡ್ದಲ್ಲೇ ಆರಾಮಾಗಿ ರಿಲ್ಯಾಕ್ಸ್ ಮಾಡು, ಮೆಂಟಲಿ ಕೂಡ ಫ್ರೀ ಆಗಿರ್ಬೋದು ಅಂತ ಹೇಳಿ ತುಂಬಾ ಹೇಳಿದ್ರು. ನನಗೂ ಕರೆಕ್ಟ್ ಅನಿಸ್ತು. ಒಂದಿನೂ ರೆಸ್ಟ್ ಇಲ್ದಲ್ಲೇ ಡೈಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಕಾರ್ತಿಕ್ಗಾದರೆ ಅಟ್ಲೀಸ್ಟ್ ವೀಕೆಂಡ್ ಕೆಲಸ ಇರುತ್ತೆ, ನಾನು ವೀಕೆಂಡ್ ಕೂಡ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಎಡಿಟಿಂಗ್ ಅಂತೂ ಆಲ್ಮೋಸ್ಟ್ ಡೈಲಿ ಇದ್ದೇ ಇರುತ್ತೆ. ಹಬ್ಬದ ದಿನ ಆದರೂ ಸ್ವಲ್ಪ ಆರಾಮಾಗಿ ಹಬ್ಬನ ಮೆಂಟಲ್ ಪೀಸಿಂದ ಆಚರಿಸೋಣ ಅಂತ ಈ ಸತಿ ವ್ಲಾಗ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಬ್ಬದ ದಿನದ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಈ ವ್ಲಾಗಿಂಗ್ ಚಾನೆಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಸೊ ಕಂಟಿನ್ಯೂಸ್ ವರ್ಕ್ ಮಾಡಿದಾಗ ಒಂದಿನ ಬ್ರೇಕ್ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಅಷ್ಟೇ ಡೈಲಿ ರುಟೀನ್ ಕೆಲಸಗಳು ಮಾಡ್ತಾ ಇರ್ತೀರ, ಆಫೀಸ್ಗೆ ಹೋಗ್ತಾ ಇರ್ತೀರ, ತುಂಬ ಸ್ಟ್ರೆಸ್ ಅನಿಸಿದಾಗ, ತುಂಬ ವರ್ಕ್ಲೋಡ್ ಜಾಸ್ತಿ ಆಯಿತು ಅನಿಸಿದಾಗ ಇಟ್ಸ್ ಓಕೆ ಟು ಟೇಕ್ ಅ ಬ್ರೇಕ್. ಒಂದಿನ ಆರಾಮಾಗಿ ಏನು ಕೆಲಸ ಮಾಡಬೇಡಿ, ರಿಲ್ಯಾಕ್ಸ್ ಮಾಡಿ. ಯು ಡಿಸರ್ವ್ ದ ಬ್ರೇಕ್. ಆ ದಿನ ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಸ್ಪೆಂಡ್ ಮಾಡಿ. ನಮ್ಮನೇಲಿ ಗಣೇಶ ಗೌರಿ ಹಬ್ಬಕ್ಕೆ ವಿಗ್ರಹ ಅಂದರೆ ಮಣ್ಣಿನ ವಿಗ್ರಹ ತಂದು ಕೂರಿಸೋ ಪದ್ಧತಿ ಇಲ್ಲ. ಸೊ ಮನೆಯಲ್ಲಿರೋ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡ್ತೀವಿ. ಅದೇ ರೀತಿ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಸ್ವೀಟ್ ಮಾಡಿದ್ವಿ, ಶಾವಿಗೆ ಪಾಯಸ ಮಾಡಿ ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡಿ ಹಬ್ಬನ ಆಚರಿಸಿದ್ವಿ. ತುಂಬ ಸಿಂಪಲ್ಲಾಗಿ ರಿಲ್ಯಾಕ್ಸಿಂಗ್ ಆಗಿತ್ತು ಹಬ್ಬದ ದಿನ. ನಿಮ್ಮ ಹಬ್ಬದ ಸೆಲೆಬ್ರೇಷನ್ ಹೇಗಾಯಿತು, ಹಾಗೆ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಕೂರಿಸೋ ಪದ್ಧತಿ ಇದ್ದರೆ ಹೇಗೆಲ್ಲ ಕೂರಿಸಿ ಡೆಕೋರೇಷನ್ ಮಾಡಿದ್ರಿ ಅಂತ ನನ್ನ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನನ್ನನ್ನು ಅಲ್ಲಿ ಫಾಲೋ ಮಾಡ್ಬೋದು. ಅಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಕೂಡ ಮಾಡಿ ನಿಮ್ಮ ಮನೆ ಡೆಕೋರೇಷನ್ ಫೋಟೋಸ್ನೆಲ್ಲ ಕಳಿಸ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಜನ ಅವ್ರ ಮನೆ ಡೆಕೋರೇಷನ್ನ ಕಳಿಸಿದ್ರಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಒಬ್ಬರು ಮನೆಗಿಂತ ಇನ್ನೊಬ್ಬರು ಮನೆದು ಡೆಕೋರೇಷನ್ ಚೆನ್ನಾಗಿತ್ತು. ಸೊ ಗಣೇಶ ಹಬ್ಬದ್ದು ಕೂಡ ನಿಮ್ಮ ಮನೇಲಿ ಹೇಗೆ ಡೆಕೋರೇಟ್ ಮಾಡಿದ್ರಿ ಅಂತ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಕಳಿಸಿ. ಹಾಗೆಯೇ ನಾನು ಹೋಮ್ ಟೂರ್ ವ್ಲಾಗ್ ಮಾಡಿದಾಗ ನಿಮ್ಮ ಬೆಡ್ ಸ್ಪ್ರೆಡ್ಸ್ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರಿ. ಈ ಬೆಡ್ರೂಮಲ್ಲಿರೋ ವೈಟ್ ಆ್ಯಂಡ್ ಗ್ರೀನ್ ಕಾಂಟ್ರಾಸ್ಟ್ ಬೆಡ್ ಸ್ಪ್ರೆಡ್ನ ಅಮ್ಮ ನನಗೆ ಹೊಸ ಮನೆಗೆ ಇಲ್ಲಿ ಶಿಫ್ಟ್ ಆದಾಗ, ತಮಿಳ್ನಾಡಿಗೆ ಶಿಫ್ಟ್ ಆದಾಗ ತಂದು ಕೊಟ್ಟಿದ್ದು. ಇದು ಬಾಂಬೆ ಡೈಯಿಂಗಿಂದ ತೊಗೊಂಡು ಬಂದು ಕೊಟ್ಟಿದ್ದು, ನಮ್ಮ ಊರಿಂದ ತಂದಿರೋದು, ಚಿತ್ರದುರ್ಗದಿಂದ. ಹಾಗೆ ಈ ಬೆಡ್ರೂಮಲ್ಲಿರೋ ರೆಡ್ ಕಲರ್ ಬೆಡ್ ಸ್ಪ್ರೆಡ್ಡು ನಾವು ಆನ್ಲೈನ್ ಶಾಪಿಂಗ್ ಮಾಡಿದ್ದು. ಇದು ಜೈಪುರಿ ಪ್ರಿಂಟ್ ಕಾಟನ್ ಬೆಡ್ ಸ್ಪ್ರೆಡ್ಡು. ಇದು ಈಗಲೂ ಸಿಗುತ್ತೆ, ಸೇಮ್ ಡಿಸೈನು, ಬ್ಲೂ ಕಲರಲ್ಲೂ ಸಿಗುತ್ತೆ, ರೆಡ್ ಕಲರಲ್ಲೂ ಸಿಗುತ್ತೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಟ್ ಎಕ್ಸಾಕ್ಟ್ಲಿ ಸೇಮ್ ವೈಟ್ ಆ್ಯಂಡ್ ಗ್ರೀನ್ ಆ ರೂಮಲ್ಲಿರೋ ಬೆಡ್ ಸ್ಪ್ರೆಡ್ ಕಾಂಬಿನೇಷನ್ ನಾನು ಆನ್ಲೈನ್ ಹುಡುಕಿದೆ, ಸಿಗ್ತಾನೆ ಇಲ್ಲ ಲಿಂಕ್ ಹಾಕೋದಕ್ಕೆ. ಸೊ ಬಾಂಬೆ ಡೈಯಿಂಗಿಗೆ ಹೋದರೆ ನೀವು ಬೇಕಾದರೆ ಈ ವ್ಲಾಗಲ್ಲಿ ನಾನು ತೋರಿಸಿರೋ ಬೆಡ್ ಸ್ಪ್ರೆಡ್ನ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ತೋರಿಸಿದ್ರೆ ಸೇಮ್ ಪೀಸ್ ಬೇಕು ಅಂದರೆ ಅವ್ರು ತರಿಸ್ಕೊಡ್ಬೋದು. ಅವ್ರ ಕ್ಯಾಟ್ಲಾಗಲ್ಲಿ ಕೋಡ್ ನಂಬರ್ಸ್ ಕೂಡ ಇರುತ್ತೆ. ಅವರು ಎಲ್ಲಿಂದ ಬೇಕಾದರೂ ಆ ಕೋಡ್ ನಂಬರ್ ಹೇಳಿದ್ರೆ ತರಿಸ್ಕೊಡ್ತಾರೆ. ಬಟ್ ನಂದು ಎಕ್ಸಾಕ್ಟ್ ಬೆಡ್ ಸ್ಪ್ರೆಡ್ದು ಕ್ಯಾಟ್ಲಾಗ್ ನಂಬರ್ ನಂಗೆ ಗೊತ್ತಿಲ್ಲ, ತುಂಬ ದಿನ ಆಯಿತು ತೊಗೊಂಡು ಬಂದು. ಸೊ ನೀವು ಅಂಗಡೀಲಿ ತೋರಿಸಿದ್ರೆ ಅವ್ರು ನಿಮಗೆ ಎಕ್ಸಾಕ್ಟ್ ತರಿಸ್ಕೊಡ್ತಾರೆ. ಬಾಂಬೆ ಡೈಯಿಂಗ್ ಶಾಪ್ಸು ಆಲ್ಮೋಸ್ಟ್ ಎಲ್ಲ ಸಿಟೀಸಲ್ಲೂ ಇರುತ್ತೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ನಿಮಗೆ ಯಾರಿಗಾದರೂ ಸೇಮ್ ಎಕ್ಸಾಕ್ಟ್ ಪ್ರಿಂಟ್ ಸಿಕ್ಕಿದ್ರೆ, ಕಾಣಿಸಿದ್ರೆ ಲಿಂಕ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಇದರಿಂದ. ಹಾಗೆಯೇ ಕಾಟ್ ಬಗ್ಗೆ ಕೂಡ ತುಂಬಾ ಕ್ವೆಶನ್ಸ್ ಬಂದಿತ್ತು ಕಮೆಂಟ್ ಸೆಕ್ಷನಲ್ಲಿ. ಕಾಟ್ ಎಲ್ಲಿ ತೊಗೊಂಡ್ರಿ, ಆನ್ಲೈನ್ ಪರ್ಚೇಸ್ ಮಾಡಿದ್ರಾ ಅಂತ. ಇಲ್ಲ, ಎರಡೂ ಕಾಟ್ನು ಕೂಡ ನಾವು ತಮಿಳ್ನಾಡಿಗೆ ಬಂದು ಹೊಸದ್ರಲ್ಲಿ. ಈ ಕಾಟು ಕಾರ್ತಿಕ್ ನಾನು ಮದುವೆ ಆಗೋಕ್ಕೂ ಮುಂಚೆನೇ ತೊಗೊಂಡಿಟ್ಟಿದ್ರು. ಇನ್ನೊಂದು ಕಾಟು ಮದುವೆ ಆದಮೇಲೆ ಅಪ್ಪಾಜಿ ಅಮ್ಮ ಮಗಳು ಅಳಿಯಂಗೆ ಹೊಸ ಮಂಚ ಕೊಡಿಸೋ ಪದ್ಧತಿ ಇದೆ ನಮ್ಮ ಸಂಪ್ರದಾಯದಲ್ಲಿ. ಸೊ ಅದಕ್ಕೆ ಅಪ್ಪಾಜಿ ಅಮ್ಮ ಬಂದಾಗ ಹೊಸ ಮಂಚ ಕೊಡಿಸಿದ್ದು, ಅದನ್ನು ನಾವು ಮಾಸ್ಟರ್ ಬೆಡ್ರೂಮಲ್ಲಿ ಹಾಕಿದ್ದೀವಿ. ಅದ್ರ ಮೇಲಿರೋದು ಸ್ಪ್ರಿಂಗ್ ಮ್ಯಾಟ್ರೆಸ್ ನಿಮಗೆ ಎಷ್ಟು ಇಂಚಿನ ಬೇಕಾದರೂ ಆನ್ಲೈನ್ ಸಿಗುತ್ತೆ. ನೀವು ಕಿಂಗ್ ಸೈಜ್ ಬೆಡ್, ಕ್ವೀನ್ ಸೈಜ್ ಬೆಡ್, ಯಾವ ಸೈಜ್ ಬೆಡ್ ತೊಗೊಂಡಿರ್ತೀರೋ ಅದಕ್ಕೆ ಮ್ಯಾಟ್ರೆಸ್
ಎಕ್ಸಾಕ್ಟ್ ಸೈಜ್ದು ನಿಮ್ಗೆ ಬೇಕಾಗಿರೋ ಇಂಚಸ್ದು ಆನ್ಲೈನ್ ಆರ್ಡರ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಕಂಪ್ನೀಸ್ ಇದೆ, ಡ್ಯೂರೋಫ್ಲೆಕ್ಸು, ಸ್ಲೀಪ್ ವೆಲ್ ಎಲ್ಲ ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಕೂಡ ಇರುತ್ತೆ. ಒಂಚೂರು ಬ್ಯಾಕ್ ಪೇನ್ ಆಗಲಿ ಏನೂ ಇದುವರೆಗೂ ನಮಗೆ ಕಾಣಿಸ್ಕೊಂಡಿಲ್ಲ. ಈ ಗೆಸ್ಟ್ ರೂಮಲ್ಲಿರೋ ಕಾಟ್ ಮೇಲೆ ನಾವು ಹಾಕಿರೋದು ಸ್ಪ್ರಿಂಗ್ ಮ್ಯಾಟ್ರೆಸ್ ಅಲ್ಲ, ಇದು ನಾರ್ಮಲ್ ಕಾಯರ್ ಮ್ಯಾಟ್ರೆಸ್ಸು. ಇದು ಕೂಡ ಡ್ಯೂರೋಫ್ಲೆಕ್ಸ್ ಕಂಪ್ನಿದು. ಇದು ಸ್ಪ್ರಿಂಗ್ ಮ್ಯಾಟ್ರೆಸ್ ಅಷ್ಟು ಸಾಫ್ಟ್ ಇಲ್ಲ, ಬಟ್ ಸ್ಟಿಲ್ ಇದರಿಂದನೂ ಕೂಡ ಯಾವುದೇ ಬ್ಯಾಕ್ ಪೇನ್ ಬಂದಿಲ್ಲ, ಸಾಫ್ಟಾಗೇ ಇದೆ, ಆರಾಮಾಗೆ ಮಲ್ಕೋಬೋದು. ಎರಡು ಟೈಪೂ ನಿಮ್ಗೆ ನೋಡಿ, ನೀವು ಅಂಗಡಿಯಲ್ಲಿ ಹೋಗಿ ಕೂತು ನೋಡಿ ಎಲ್ಲ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಅದು ತೊಗೋಬೋದು. ಆನ್ಲೈನ್ಗಿಂತ ಅಂಗಡಿಯಲ್ಲಿ ತೊಗೊಳ್ಳೋದೇ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ನೀವು ಕೂಡ ನನ್ನ ವ್ಲಾಗ್ನ ಮೋಸ್ಟ್ಲಿ ಕ್ಲೀನಿಂಗ್ ಮಾಡ್ತಾ ನೋಡ್ತಿರ್ತೀರ. ಸೊ ನಾನು ಕೂಡ ಕ್ಲೀನಿಂಗ್ ಮಾಡ್ತಾನೆ ಈ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನಿಮ್ಗೆ ಹೇಗೆ ಅನಿಸುತ್ತೆ ಈ ಥರ ಕ್ಲೀನಿಂಗ್ ಮಾಡ್ತಾ ಮಾತಾಡ್ಕೊಂಡು ಮಾಡೋ ವ್ಲಾಗ್ಸ್ ಇಷ್ಟ ಅಂದರೆ ಹೇಳಿ, ಇನ್ನು ಮುಂದೆ ಈ ಥರ ಹೆಚ್ಚಾಗಿ ಮಾಡ್ತೀನಿ. ಈಗ ನಂದೆಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಮುಗ್ದಿದೆ, ಸ್ನಾನಕ್ಕೆ ಹೊರಟಿದ್ದೀನಿ. ನಾನು ಕಸ ಗುಡಿಸೋದು, ನೆಲ ಒರೆಸೋದು ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ನಾನು ನೆಲ ಒರೆಸೋಕ್ಕೆ ಹೊಸ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾ ಇದ್ದೀನಿ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸು. ಯಾಕಂದರೆ ಈಗ ಫಿನೈಲ್ ಎಲ್ಲ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ, ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನಿಮ್ಗೆ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಳ್ಳೆ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ತಲೆ ಸ್ನಾನ ಮಾಡಿದ್ದೀನಿ. ತುಂಬ ಕ್ವೆಶ್ಚನ್ ಬರ್ತಿದ್ದಿದ್ದು ಏನು ಅಂದರೆ, ಡೈಲಿ ಸ್ನಾನ ಮಾಡಿದ ತಕ್ಷಣ ಅಥವಾ ಮುಖ ತೊಳೆದಿದ ತಕ್ಷಣ ಯಾವ ಕ್ರೀಮ್ ಅಪ್ಲೈ ಮಾಡಬೇಕು ಅಂತ. ತುಂಬಾ ಆಪ್ಷನ್ಸ್ ಇದೆ ಮಾರ್ಕೆಟಲ್ಲಿ, ಬಟ್ ನಾನಿವತ್ತು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು AE ನ್ಯಾಚುರಲ್ಸ್ ರೂಪ್ ಸುಂದರ್ ಕ್ರೀಮ್ನ. ಇದು ಡೈಲಿ ಟ್ವೈಸ್ ಅಂದರೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದ್ಸಲ ಮತ್ತು ಈವ್ನಿಂಗ್ ಮುಖ ತೊಳೆದಿದ ತಕ್ಷಣ ಒಂದ್ಸಲ ಅಪ್ಲೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ವೀಕ್ಸ್ ಮೇಲಾಯಿತು ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಡಾರ್ಕ್ ಸ್ಪಾಟ್ಸು, ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ ನನ್ನ ಸ್ಕಿನ್ ಮೇಲೆ. ಹಾಗೆಯೇ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೂಡ ಆ್ಯಡ್ ಮಾಡುತ್ತೆ. ಒಂಚೂರು ಇದು ಆಯ್ಲಿ ಅನ್ಸೋದಿಲ್ಲ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಸ್ಕಿನ್ನನ್ನು ತುಂಬ ಮಾಯಿಶ್ಚರೈಸ್ ಮಾಡಿ ನರಿಷ್ ಮಾಡುತ್ತೆ. ಇದನ್ನು ಆಯ್ಲಿ ಸ್ಕಿನ್ ಅವ್ರು ಅಪ್ಲೈ ಮಾಡಬೇಕಂದ್ರೆ ನೀವು ನೈಟ್ ಮಲ್ಗೋಕ್ಕೂ ಮುಂಚೆ ಅಪ್ಲೈ ಮಾಡಿದ್ರೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ನಿಮ್ಮ ಸ್ಕಿನ್ ತುಂಬ ಮಾಯಿಶ್ಚರೈಸ್ ಆಗಿರುತ್ತೆ. ಡ್ರೈ ಸ್ಕಿನ್ ಅವರು ಅಥವಾ ನಾರ್ಮಲ್ ಸ್ಕಿನ್ ಅವರು ನಾನು ಅಪ್ಲೈ ಮಾಡ್ತಿರೋ ಥರನೇ ಮಾರ್ನಿಂಗ್ ಒಂದ್ಸಲ, ಈವ್ನಿಂಗ್ ಒಂದ್ಸಲ. ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ಸ್ ಗೊತ್ತಾಗಬೇಕು ಅಂದರೆ ಇದನ್ನು ಕಂಟಿನ್ಯೂಸ್ಲಿ 3 ಮಂತ್ಸ್ ಯೂಸ್ ಮಾಡಬೇಕು. ಅನ್ಇವನ್ ಸ್ಕಿನ್ ಟೋನ್ನ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಪಿಂಪಲ್ ಮಾರ್ಕ್, ಆ್ಯಕ್ನೆ ಏನೇ ಇದ್ರೂ ಇದು ತುಂಬಾ ಬೆನಿಫಿಷಿಯಲ್ ಆಗಿದೆ. ಇದನ್ನು ನೀವು AE ಅವರ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 10% ಡಿಸ್ಕೌಂಟ್ ಕೂಡ ಇದೆ. ಡಿಸ್ಕೌಂಟ್ ಕೋಡ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಮತ್ತು ಸ್ಕ್ರೀನ್ ಮೇಲೆ ಎರಡೂ ಹಾಕಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ತೊಗೋಬೋದು ನೀವು. ಸ್ನ್ಯಾಪ್ಡೀಲಲ್ಲಿ ಕೂಡ ಸಿಗುತ್ತೆ. ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಪರ್ಚೇಸ್ ಮಾಡ್ಬೋದು. ಸೊ ಇನ್ನೂ ಮಿಕ್ಕಿರೋ ಕ್ವೆಶನ್ಸ್ ಏನು ಕಮೆಂಟ್ಸಲ್ಲಿ ಬಂದಿರೋದು ಅಂದರೆ, ನಾನು ತಲೆ ಸ್ನಾನ ಮಾಡಿದ್ಮೇಲೆ ಕಟ್ಕೊಳ್ಳೋಕ್ಕೆ ಯೂಸ್ ಮಾಡೋ ಟವಲ್ ಯಾವ ಕಂಪ್ನಿದು, ಎಲ್ಲಿಂದ ತೊಗೊಂಡಿದ್ದು ಅಂತ. ಇದು ಆ್ಯಕ್ಚುಲಿ ನಾನು ಕ್ಲಬ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿದ್ದು. ನೀವು ಕ್ಲಬ್ ಫ್ಯಾಕ್ಟ್ರಿ ಆ್ಯಪ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ಇದು ತುಂಬಾ ಕಂಫರ್ಟೇಬಲ್ ಯೂಸ್ ಮಾಡೋಕ್ಕೆ. ಮೈಕ್ರೋಫೈಬರ್ ಕ್ಲಾತ್ ಇಂದ ಮಾಡಿರೋದ್ರಿಂದ ಕೂದಲು ಡ್ಯಾಮೇಜ್ ಆಗೋದಿಲ್ಲ ಇದರಿಂದ. ನಾನು ಬಿಗಿನಿಂಗಲ್ಲೇ ಹೇಳಿದಾಗೆ ಇವತ್ತು ಸ್ಪೆಷಲ್ ಮೂಲಂಗಿ ಪರೋಟ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಚಿಕ್ಕ 3 ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ತುರಿದಿದ್ದಾದಮೇಲೆ ನಾನು 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಮೂಲಂಗಿಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. ನೀರೆಲ್ಲ ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟು ಕಲಸೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಿದ್ದೀನಿ. ನಾನು ಇವತ್ತೊಂದು 4ರಿಂದ 5 ಪರೋಟ ಆಗೋ ಅಷ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಅಷ್ಟೇ. ನೀವು ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಸ್ಟಫಿಂಗ್ನ ಮತ್ತು ಚಪಾತಿ ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಪರೋಟ ಸ್ಟಫಿಂಗಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋತಿದ್ದೀನಿ. ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಪೀಸಸ್ಸಾಗಿ ಕಟ್ ಮಾಡಿ ಚಾಪರ್ಗೆ ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳುಗಳು. ನೀವು ಜಿಂಜರ್ ಬೇಕಾದರೂ ಹಾಕ್ಬೋದು. ನಾನು ಜಿಂಜರ್ ಪೌಡರ್ನ ಆಮೇಲೆ ಯೂಸ್ ಮಾಡೋದ್ರಿಂದ ಈ ಸ್ಟೇಜಲ್ಲಿ ಜಿಂಜರ್ ಹಾಕ್ತಿಲ್ಲ.
ಈ ಚಾಪರಲ್ಲಿ ಚಾಪ್ ಮಾಡೋಕ್ಕೆ 10 ಸೆಕೆಂಡ್ಸ್ ಕೂಡ ಆಗೋದಿಲ್ಲ. ಈ ಚಾಪರಿಂದ ಅಂತೂ ನನ್ನ ಕೆಲಸ ತುಂಬಾ ಈಸಿಯಾಗೋಗಿದೆ. ಪಿಜನ್ನಿಂದ ಕೂಡ ಸಿಗುತ್ತೆ. ನಾನು ಯೂಸ್ ಮಾಡ್ತಿರೋ ಟಪ್ಪರ್ವೇರ್ ಸ್ವಲ್ಪ ಎಕ್ಸ್ಪೆನ್ಸಿವು. ಪಿಜನ್ನಿನ ಚಾಪರ್ ಕೂಡ ಚೆನ್ನಾಗಿದೆ. ಎರಡರದ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಕಿಚನಲ್ಲಿ ಈರುಳ್ಳಿ ಕಟ್ ಮಾಡೋದು ತುಂಬ ಕಣ್ಣಲ್ಲೆಲ್ಲ ನೀರು ಬರೋದು ತುಂಬ ಬೋರಿಂಗ್ ಕೆಲಸ ಅನಿಸಿದ್ರೆ ನೀವು ಚಾಪರಿಂದ ಈಸಿಯಾಗಿ ಮಾಡಿಬಿಡ್ಬೋದು. ಈಗ ಒಂದು 5 ನಿಮಿಷ ಆಗಿದೆ. ಮೂಲಂಗಿ ಎಲ್ಲ ನೀರು ಬಿಟ್ಕೊಂಡಿದೆ. ಈಗ ನಾನು ಮೂಲಂಗಿ ರಸನ ತೆಗೆದು ಮೂಲಂಗಿ ಡ್ರೈ ಆಗೋವರೆಗೂ ಸಪ್ರೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ಥರ ಕಾಫಿ ಅಥವಾ ಟೀ ಸೋಸೋದನ್ನ ಇಟ್ಕೊಂಡಿದ್ದೀನಿ. ನಾನು ಮೂಲಂಗಿನ ಹಿಂಡಿದ ನೀರು ಅಂದರೆ ಮೂಲಂಗಿ ರಸನ ವೇಸ್ಟ್ ಮಾಡಬಾರ್ದು ಅಂತ ಚಪಾತಿ ಹಿಟ್ಟು ಕಲಸೋಕ್ಕೆ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೂಲಂಗಿಯಲ್ಲಿರೋ ಎಲ್ಲ ನ್ಯೂಟ್ರಿಷನ್ಸು ಮೂಲಂಗಿಯಲ್ಲಿರೋ ರಸದಲ್ಲೇ ಇರುತ್ತೆ. ಸೊ ರಸನ ಹಿಂಡಿ ಬಿಸಾಕಿದ್ರೆ ಆ ನ್ಯೂಟ್ರಿಷನ್ ಎಲ್ಲ ಕಳ್ಕೊಂಡಂಗೆ ಆಗುತ್ತೆ. ಅದಕ್ಕೆ ನಾನು ಅದನ್ನು ಪರೋಟಾದಲ್ಲಿ ಇಂಟ್ಯಾಕ್ಟಾಗಿ ಇಡೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ. ಈಗ ನೀರಿನ ಅಂಶ ಒಂಚೂರು ಇರಬಾರ್ದು. 95 to 99% ಎಷ್ಟಾಗುತ್ತೋ ಅಷ್ಟು ನೀರನ್ನ ನಾನು ತೆಗ್ದಿದ್ದೀನಿ. ಈಗ ಮೂಲಂಗಿ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಸ್ಟಫಿಂಗ್ ನೀರಿನ ಅಂಶ ಇರಬಾರ್ದು. ಸ್ಟಫಿಂಗಲ್ಲಿ ನೀರಿನ ಅಂಶ ಇದ್ದರೆ ಪರೋಟ ಬೇಗ ಕಿತ್ತೋಗುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಈಗ ನಾನು ಮೂಲಂಗಿ ರಸದಲ್ಲಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಎಕ್ಸ್ಟ್ರಾ ನೀರು ಬೇಕಂದರೆ ನೀರು ಹಾಕಿ ನಾನು ಮೀಡಿಯಮ್ ಸಾಫ್ಟ್ ಆಗಿರೋ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮೇಲಿಂದ ಎಣ್ಣೆ ಕೈಯಿಂದ ಸವರ್ಬಿಟ್ಟು ನಾನು ಒಂದು 10 ಮಿನಿಟ್ಸು ಇದು ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಚಪಾತಿ ಹಿಟ್ಟು ಚೆನ್ನಾಗಿ ನೆಂದರೆ ಪರೋಟ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಚಪಾತಿ ಹಿಟ್ಟು ರೆಡಿಯಾಗಿದೆ. 10 ಮಿನಿಟ್ಸ್ ಆದಮೇಲೆ ಇದಕ್ಕೆ ವಾಪಸ್ ಬರೋಣ. ಅಲ್ಲಿವರೆಗೂ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಅಗಲವಾದ ಒಂದು ಪ್ಯಾನ್ ಇಟ್ಕೊತಿದ್ದೀನಿ. ಅಗಲವಾದ ಪ್ಯಾನ್ ಇಟ್ಕೊಳ್ಳೋದ್ರಿಂದ ನಮ್ಮ ಸ್ಟಫಿಂಗ್ ಡ್ರೈ ಆಗುತ್ತೆ. ಸ್ವಲ್ಪ ನ್ಯಾರೋ ಇದ್ದರೆ ನೀರು ಎವಾಪ್ರೇಟ್ ಆಗೋಕ್ಕೆ ಸ್ವಲ್ಪ ಚಾನ್ಸಸ್ ಕಡಿಮೆ ಇದ್ದು ಸ್ಟಫಿಂಗ್ ಸ್ವಲ್ಪ ಡ್ರೈ ಆಗೋದು ಲೇಟ್ ಆಗ್ಬೋದು. ಈಗ ನಾನು 1 ಟೇಬಲ್ ಸ್ಪೂನ್ ಎಣ್ಣೆಗೆ ಜೀರಿಗೆ ಹಾಕೋತಿದ್ದೀನಿ. ಎಣ್ಣೆ ನಾವು ತುಂಬಾ ಹಾಕಬಾರ್ದು, ಯಾಕಂದರೆ ಸ್ಟಫಿಂಗು ಆದಷ್ಟು ಡ್ರೈ ಇರಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಎಣ್ಣೆ ಹಾಕಿ ಜೀರಿಗೆನ ಇದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾವು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲನೂ ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲದ್ರದ್ದು ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಗ ಸಾಫ್ಟ್ ಆಗಲಿ, ಫ್ರೈ ಆಗಲಿ ಅಂತ ನಾನು 1 ಚಿಟಿಕೆ ಉಪ್ಪನ್ನು ಹಾಕ್ತಿದ್ದೀನಿ. ನಾವು ಆಲ್ರೆಡಿ ಮೂಲಂಗಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕಬೇಕಾಗತ್ತೆ. ಈಗ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ಸ್ ಹಾಕ್ತಾಯಿದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಇನ್ನೊಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ. ಆಮೇಲೆ ನಾನು ಜಿಂಜರ್ನ ಹಾಕಿರಲಿಲ್ಲ ಆಗಲೇ ಚಾಪ್ ಮಾಡುವಾಗ, ಅದಕ್ಕೋಸ್ಕರ ನಾನು ಡ್ರೈ ಜಿಂಜರ್ ಪೌಡರ್ ಅಂದರೆ ಒಣಗಿರೋ ಶುಂಠಿ ಪುಡಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಒಂದೇ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೀನಿ. ಈಗೆಲ್ಲನೂ ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾವು ಹಿಂಡಿ ತೆಗೆದಿಟ್ಕೊಂಡಿರೋ ಮೂಲಂಗಿನ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂಚೂರು ನೀರಿನ ಅಂಶ ಇರಬಾರ್ದು. ಈಗ ಇದೆಲ್ಲನೂ ಮಸಾಲೆ ಚೆನ್ನಾಗಿ ಕೋಟ್ ಆಗೋವರೆಗೂ ಮೂಲಂಗಿನ ಇದ್ರ ಜೊತೆ ಫ್ರೈ ಮಾಡಬೇಕು. ಮೂಲಂಗಿ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲಿ ಇದೆಲ್ಲನೂ ಚೆನ್ನಾಗಿ ಕುಕ್ ಆಗುತ್ತೆ. ಸ್ಟೀಮಲ್ಲಿ ಚೆನ್ನಾಗಿ ಬೇಗ ಕುಕ್ ಆಗಲಿ ಅಂತ ನಾನು ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಇದಕ್ಕೆ ನಾನು ಒಂದೇ ಟೀ ಸ್ಪೂನಷ್ಟು ನಿಂಬೆ ರಸ ಅಥವಾ ವಿನೆಗರ್ ಅಥವಾ ಆ್ಯಪಲ್ ಸೈಡರ್ ವಿನೆಗರ್, ಹುಳಿಗೆ ನಿಮ್ಗೆ ಏನು ಇಷ್ಟನೋ ಅದು ಹಾಕ್ಬೋದು. ಟೊಮ್ಯಾಟೊ ಒಂದು ಹಾಕೋದು ಬೇಡ, ಯಾಕಂದರೆ ನೀರು ಬಿಟ್ಕೊಂಡು ಸ್ಟಫಿಂಗ್ ಅಷ್ಟು ಡ್ರೈ ಆಗೋದಿಲ್ಲ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಮೂಲಂಗಿ ಕೂಡ ಕುಕ್ ಆಗಿದೆ. ನಾನು ಆಫ್ ಮಾಡಿಬಿಟ್ಟು ಇದನ್ನು ಫ್ಯಾನ್ ಕೆಳಗಿಡ್ತೀನಿ. ಸ್ಟಫಿಂಗು ತಣ್ಣಗಾಗಬೇಕು, ಆವಾಗೇ ಚಪಾತಿ ಒಳಗೆ ನಾವು ಸ್ಟಫ್ ಮಾಡ್ಬೋದು. ಪರೋಟಾಗೆ ಕೆಲವರು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ತಾರೆ. ಮೈದಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಾನು ಕಂಪ್ಲೀಟ್ಲಿ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಂಡೆ ದೊಡ್ಡದಾಗಿ ತೊಗೋಬೇಕು. ಚಪಾತಿ ಚೆನ್ನಾಗಿ ನೆಂದಿದೆ ಈಗ ಹಿಟ್ಟು. ಈಗ ಇದನ್ನು ನಾನು ಹೇಗೆ ಸ್ಟಫ್ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಜನ ಪರೋಟ ಮಾಡೋಕ್ಕೆ ಟ್ರೈ ಮಾಡಿದಾಗ ಕಿತ್ತೋಗುತ್ತೆ ಅಂತ ಕಂಪ್ಲೇಂಟ್ಸ್ ಹೇಳ್ತಾರೆ. ಬಟ್ ಕಿತ್ತೋಗದೆ ಇರೋ ಥರ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸ್ಟಫಿಂಗ್ ಅಲ್ಲಲ್ಲಿ ಹೊರಗೆ ಬರೋದು ಸಹಜ, ಯಾಕಂದರೆ ನಮಗೆ ಸ್ಟಫಿಂಗ್ ಜಾಸ್ತಿ ಇದ್ದರೆ ಇಷ್ಟ. ಅದಕ್ಕೆ ನಾವು ಸ್ಟಫಿಂಗ್ ಜಾಸ್ತಿ ಹಾಕಕ್ಕೆ ಹೋಗ್ತೀವಿ. ಜಾಸ್ತಿ ಸ್ಟಫಿಂಗ್ ಹಾಕಿದ್ರೆ ಸೈಡಿಂದ ಅಲ್ಲಿ ಇಲ್ಲಿ ಸ್ಟಫಿಂಗ್ ಹೊರಗೆ ಕಾಣಿಸ್ಕೊಳ್ಳೋದು ಸಹಜನೇ. ಕಾಣಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಕಾರ್ತಿಕಿಗಂತೂ ಸ್ಟಫಿಂಗ್ ಹೊರಗೆ ಕಾಣಿಸಿದ್ರೇ ಸ್ಟಫಿಂಗ್ ಜಾಸ್ತಿ ಹಾಕಿದ್ದೀನಿ ಅಂತ ಅರ್ಥ. ಜಾಸ್ತಿ ಸ್ಟಫಿಂಗ್ ಇದ್ದರೆ ಜಾಸ್ತಿ ಟೇಸ್ಟಿ ಅಂತ. ಸೊ ಈಗ ನಾನು ಒಂದು
ಸ್ವಲ್ಪ ಅಗಲ ಆಗೋವರೆಗೂ ಚಪಾತಿನ ಲಟ್ಸ್ಕೊಂಡಿದ್ದೀನಿ. ಸ್ವಲ್ಪ ಎಡ್ಜಸ್ನ ಬೆರಳಿಂದ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡ್ಕೊತಿದ್ದೀನಿ. ಸೆಂಟರಲ್ಲಿ ಸ್ವಲ್ಪ ಥಿಕ್ ಇರಬೇಕು, ಎಡ್ಜಸ್ಸಲ್ಲಿ ಸ್ವಲ್ಪ ಫ್ಲ್ಯಾಟ್ ಇರಬೇಕು. ಹಾಗಂತ ತುಂಬಾ ತೆಳ್ಳು ಕೂಡ ಅಲ್ಲ, ಒಂದು ಲೆವೆಲ್ಲಿಗೆ ಮೀಡಿಯಮ್ ಥಿಕ್ನೆಸ್ಗೆ ನಾನು ರೆಡಿ ಮಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಮಾಡ್ತಿದ್ದೀನಿ ಅಂತ. ಈಗ ನಾನು ಕೈಯಲ್ಲಿ ಇದನ್ನು ಸೆಂಟರಲ್ಲಿ ಇಟ್ಕೊಂಡು ಒಂದು ದೊಡ್ಡ ಸ್ಪೂನ್ ಫುಲ್ ಸ್ಟಫಿಂಗ್ನ ಸೆಂಟರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಎಕ್ಸಾಕ್ಟಾಗಿ ಸೆಂಟರಲ್ಲಿ ಬರೋ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ನ ನೀಟಾಗಿ ಪ್ರೆಸ್ ಮಾಡಬೇಕು, ಏರ್ ಗ್ಯಾಪ್ಸ್ ಇರಬಾರ್ದು. ಏರ್ ಗ್ಯಾಪ್ಸ್ ಇದ್ದರೆ ಕಿತ್ತೋಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಈಗ ನಾನು ಸೆಂಟರಲ್ಲಿ ಇಟ್ಟಿದ್ದಾದಮೇಲೆ ನಾವು ಕಡುಬು ಹೇಗೆ ಮಾಡ್ತೀವಲ್ಲ ಕರ್ಗಡುಬುಗೆ, ಆ ರೀತಿ ನಾನು ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನು ಈ ರೀತಿ ಕಡುಬು ಶೇಪಲ್ಲಿ ನಾನು ಪ್ರೆಸ್ ಮಾಡಿ ಪ್ಯಾಕ್ ಮಾಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗು ಎಲ್ಲ ಕಾರ್ನರ್ಸಲ್ಲೂ ಈವನ್ನಾಗಿ ಆಗುತ್ತೆ. ಕೆಲವ್ರು ಪರೋಟ ಮಾಡೋಕ್ಕೆ ಹೋದಾಗ ಒಂದೊಂದು ಕಡೆ ಸ್ಟಫಿಂಗ್ ಜಾಸ್ತಿ ಅನಿಸುತ್ತೆ, ಒಂದೊಂದು ಕಡೆ ಹಿಟ್ಟಿಟ್ಟು ಅನಿಸುತ್ತೆ. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗು ಎಲ್ಲ ಕಾರ್ನರ್ಸಲ್ಲೂ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ನಾನು ಇದನ್ನು ರೌಂಡ್ ಶೇಪ್ ಮಾಡಿ ಲಟ್ಟಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಈ ರೀತಿ ಸ್ಟಫ್ ಮಾಡೋದು ಎಷ್ಟು ಈಸಿ ಅಂತ. ಈಗ ಆರಾಮಾಗಿ ಲಟ್ಟಿಸ್ತಾ ಹೋಗ್ಬೋದು. ನಿಮಗೆ ಸ್ಟಫಿಂಗ್ ಎಲ್ಲಾದರೂ ಹೊರಗಡೆ ಕಾಣಿಸ್ತಿದೆ ಅನಿಸಿದ್ರೆ ಅದ್ರ ಮೇಲೆ ಒಣಗಿರೋ ಹಿಟ್ಟನ್ನು ಹಾಕಿದ್ರೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ, ಹಾಗೆ ಲಟ್ಟಣಿಗೆಗೂ ಕೂಡ ಅಂಟೋದಿಲ್ಲ. ಇಟ್ಸ್ ಓಕೆ, ಇಷ್ಟಾದರೂ ಸ್ಟಫಿಂಗ್ ಹೊರಗೆ ಬಂದೇ ಬರುತ್ತೆ. ನಾವು ಸ್ಟಫಿಂಗ್ ಬರಲೇಬಾರ್ದು ಅಂತ ಮಾಡೋಕ್ಕೋದ್ರೆ ಸ್ಟಫಿಂಗ್ ಕಡಿಮೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಇಟ್ಸ್ ಓಕೆ, ಇದು ಬೇಯಿಸ್ಬೇಕಾದ್ರೂ ಹೊರಗೆ ಬರೋದಿಲ್ಲ, ಲಟ್ಟಿಸ್ಬೇಕಾದ್ರೂ ಹೊರಗೆ ಬರೋದಿಲ್ಲ. ತುಂಬ ಲೈಟ್ ಹ್ಯಾಂಡಾಗಿ ಲಟ್ಟಿಸ್ಬೇಕು, ಪ್ರೆಷರ್ ಹಾಕಲೇಬಾರ್ದು. ನಾವು ಹಿಟ್ಟನ್ನು ಸಾಫ್ಟಾಗಿ ಮಾಡ್ಕೊಂಡಿದ್ದೀವಿ, ಸ್ಟಫಿಂಗ್ ಕೂಡ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಇದೆ. ಸೊ ಆರಾಮಾಗಿ ನಿಧಾನಕ್ಕೆ ಲಟ್ಟಿಸಿದ್ರೆ ಪರೋಟ ನೀವು ಎಷ್ಟು ದೊಡ್ಡದು ಬೇಕಾದರೂ ಅಷ್ಟು ದೊಡ್ಡದು ಮಾಡ್ಕೋಬೋದು. ನಾನು ಇದನ್ನು ತುಂಬ ತೆಳ್ಳಗೆ ಮಾಡ್ತಾಯಿಲ್ಲ, ಮೀಡಿಯಮ್ ಥಿಕ್ನೆಸ್ ಆಗಿ ಇಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಇದನ್ನು ನಾನು ಬೇಯಿಸ್ತಿದ್ದೀನಿ. ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಏನೂ ಹೆದರಬೇಕಾಗಿಲ್ಲ. ಇದರಿಂದ ವೆಯ್ಟ್ ಏನೂ ಜಾಸ್ತಿ ಆಗೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನ ಎಣ್ಣೆನ ಕಂಪ್ಲೀಟ್ಲಿ ತುಪ್ಪದಿಂದ ರೀಪ್ಲೇಸ್ ಮಾಡಿದ್ರೆ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ತುಪ್ಪ ತುಂಬ ಎಕ್ಸ್ಪೆನ್ಸಿವು, ಎಲ್ಲ ಅಡುಗೆನೂ ತುಪ್ಪದಲ್ಲೇ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾನು ಪರೋಟಾಗೆ ಒಂದೊಂದು ಪರೋಟಾಗೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಅಷ್ಟು ನಾನು ತುಪ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಆಗ್ತಾಯಿದೆ ಪರೋಟ ಅಂತ. ನೀವು ಕೂಡ ಡೆಫಿನೆಟ್ಲಿ ಮನೆಯಲ್ಲಿ ಈ ಈಸಿ ಯಮ್ಮಿ ಪರೋಟಾನ ಟ್ರೈ ಮಾಡಿ. ಕಾರ್ತಿಕಿಗೆ ಮೂಲಂಗಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಮಾಡೋ ಮೂಲಂಗಿ ಚಟ್ನಿ ಮತ್ತು ಈ ಮೂಲಂಗಿ ಪರೋಟ ಈ ಥರ ಮಾಡಿದ್ರೆ ಮೂಲಂಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲೂ ಕೂಡ ಮೂಲಂಗಿ ಇಷ್ಟಪಡದೇ ಇರೋರಿದ್ದರೆ ಈ ಥರ ಮಾಡಿಕೊಡಿ, ಅವ್ರಿಗೂ ಕೂಡ ಮೂಲಂಗಿ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಒಂದು ಪರೋಟಾನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಸ್ಟಫಿಂಗ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಈವನ್ ಆಗಿ ನೋಡಿ, ಕಾರ್ನರ್ವರೆಗೂ ಈವನ್ ಆಗಿ ಥಿಕ್ಕಾಗಿ ಸ್ಟಫಿಂಗ್ ಇದೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ, ಮೊಸರು ಏನು ಬೇಕಾದರೂ ಇಟ್ಕೊಂಡು ತಿನ್ಬೋದು, ಏನು ಇಲ್ದಲೇ ತಿನ್ಬೋದು. ಯಾಕಂದರೆ ಸ್ಟಫಿಂಗ್ ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ಸ್ಟಫಿಂಗ್ ಎಲ್ಲ ಕಡೆ ಈವನಾಗಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ತುಂಬ ಯಮ್ಮಿ ಅನಿಸುತ್ತೆ ತಿನ್ನೋಕ್ಕೆ. ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ಬರೆಯೋದನ್ನು ಮರಿಬೇಡಿ. ಈಗ ನಾವು ಈವ್ನಿಂಗು ರೆಡಿಯಾಗಿ ಒಂದು ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಾರ್ತಿಕ್ ಕಲೀಗಿನ ರಿಸೆಪ್ಷನ್ ಇತ್ತು. ಸೊ ಕಾರ್ತಿಕ್ ಮತ್ತು ಅವ್ರ ಕಲೀಗ್ಸ್ ಎಲ್ಲರ ಜೊತೆಗೆ ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ಕೂಡ ಮದುಮಗನ್ನ ತೋರಿಸೋಣ ಅಂತ ರಿಸೆಪ್ಷನಲ್ಲೂ ಕೂಡ ಲೈಟಾಗಿ ವ್ಲಾಗ್ ಮಾಡಿದೆ, ಅಲ್ಲಲ್ಲಿ ಟೈಮ್ ಸಿಕ್ಕಾಗ. ಹಾಗೆ ತಮಿಳ್ನಾಡು ಸ್ಟೈಲ್ ರಿಸೆಪ್ಷನ್ ಹೇಗಿರುತ್ತೆ, ಊಟಕ್ಕೆಲ್ಲ ಏನೇನು ಐಟಮ್ಸ್ ಮಾಡಿಸಿರ್ತಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ಈ ವ್ಲಾಗ್? ನಿಮಗೆಲ್ರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವ್ಲಾಗ್ಸ್ ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. See you all in my next vlog. Till then, take care. Bye bye.